ಸಾಮಾಜಿಕ ಹೋರಾಟಗಾರ ಮಾಸ್ತಪ್ಪ ನಾಯ್ಕ ಅವರು ಭಟ್ಕಳ ತಾಲೂಕಿನ ಗೊರಟೆ ಭಾಗದ ಮೀನುಗಾರರ ಆಸರೆಗಾಗಿ 2 ಸೋಲಾರ್ ಲ್ಯಾಂಪ್ ವ್ಯವಸ್ಥೆ ಮಾಡಿ ಅದನ್ನು ಉದ್ಘಾಟಿಸಿ ಮೀನುಗಾರರ ಸಂಕಷ್ಟವನ್ನು ತೋಡಿಕೊಂಡರು. ಮಂಕಾಳ ವೈದ್ಯರೇ, ಸಚಿವ ಸಂಪುಟ ವಿಸ್ತರಣೆಯಾಗಿದೆ. ಈಗಲಾದರೂ ಬೆಂಗಳೂರಿನಿಂದ ಬಂದು ಜನರ ಮೂಲಭೂತ ಸಮಸ್ಯೆಗೆ ಪರಿಹಾರ ಮಾಡಿಕೊಡಿ. ತಾವು ಮೀನುಗಾರ ಸಚಿವರ ಅವಧಿಯಲ್ಲಿ ಬರೀ ಆಶ್ವಾಸನೆ ನೀಡಿದ್ದೇ ಆಗಿದೆ. ಕನಿಷ್ಠ ಪಕ್ಷ ಮೀನುಗಾರರಿಗೆ ಮೂಲಭೂತ ಸೌಕರ್ಯ ಒದಗಿಸಿಕೊಡಿ. 2 ಕಿಲೋಮೀಟರ್ ರಸ್ತೆ ಮಾಡಿಕೊಡುತ್ತೇನೆಂದು 2 ವರ್ಷವೇ ಕಳೆದಿದೆ. ಇನ್ನು ಇರುವ ಕನಿಷ್ಠ ಅವಧಿಯಲ್ಲಾದರೂ ನ್ಯಾಯಯುತವಾಗಿ ಸಾರ್ವಜನಿಕರ ಕೆಲಸ ಮಾಡಿ ಎಂದು ಆರೋಪ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಣ್ಣಪ್ಪ ಮೊಗೇರ್, ಸುಬ್ರಾಯ್ ಮೊಗೇರ್, ನಾಗೇಶ್ ಮೊಗೇರ್, ನಾಗೇಂದ್ರ ಮೊಗೇರ್, ಸಿರಿ ಮೊಗೇರ್, ರಾಧಾ ಕಾರ್ವಿ, ಈಶ್ವರ್ ಮೊಗೇರ್, ಶ್ರೀಧರ್ ಮೊಗೇರ್, ಮಾಸ್ತಿ ಮೊಗೇರ್, ತಿಮ್ಮಪ್ಪ ಮೊಗೇರ್, ವೆಂಕಟರಮಣ ಮೊಗೇರ್, ಕುಮಾರ್ ಮೊಗೇರ್ ಮುಂತಾದವರು ಉಪಸ್ಥಿತರಿದ್ದು ಮಾಜಿ ಸಚಿವರ ಅಸಹಕಾರದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಹೋಗಿದ್ರು ಮಂತ್ರಿಯವ್ರ ಹತ್ರ, ಈಗಂತ ಇಲ್ಲ. ಅವರು ಮಂಗಳಣ್ಣ ಹತ್ರ ಕೇಳಿದ್ರೆ ಸ್ಯಾಂಕ್ಷನ್ ಆಗಿದೆ ಅಂತ. ಸ್ಯಾಂಕ್ಷನ್ ಆದರೆ ಎಲ್ಲೋದು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ವಾ? ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಗೌರ್ಮೆಂಟ್ ಹತ್ರ ಹಣ ಇಲ್ವಾ? ಸ್ಯಾಂಕ್ಷನ್ ಆಗಿದೆ ಹಂಗಾರೆ ಹಣ ಎಲ್ಲಿ? ಸ್ಯಾಂಕ್ಷನ್ ಆಗಿದೆ ಸರಿ, ಓಕೆ, ಹಾಗಾದ್ರೆ ಹಣ ಎಲ್ಲಿ? ಹಣ ಇಲ್ಲದೆ ಮುಂಚೆ ನೀವು ಸ್ಯಾಂಕ್ಷನ್ ಕೊಟ್ರೆ ಮೀನುಗಾರರೇ ಎಷ್ಟು ವರ್ಷ ಆಯ್ತು ಇಲ್ಲಿ ರೋಡ್ ಸಲುವಾಗಿ ಮತ್ತೆ ನಮ್ಗೆ ಇಲ್ಲಿ ಬಾತಿ ದೋಣಿಗಾಗ ಬಹಳ ಕಷ್ಟ ಆಗ್ತಾ ಇದೆ. ಈಗ ಮುಂದಾಗಿದ್ದವ್ರು ಒಬ್ಬರು ಇಲ್ಲಿ ಹೆಲ್ಪ್ ಮಾಡುವವರು ಇದು ಗೊತ್ತಿಲ್ಲ. ನಾವು ಮೀನುಗಾರ ಹೌದನ್ ಮಾಡ್ರೆ ಅಲ್ಲನ್ ಮಾಡ್ರೆ ನಮಗೆ ಗೊತ್ತಾಗೋದಿಲ್ಲ. ಈಗ ಇಲ್ಲಿ ನೋಡಿದ್ರೆ ಇಲ್ಲಿ ಪರಿಸ್ಥಿತಿ ನೋಡ್ರಿ ಯಾರು ಇಲ್ಲಿ ತಿರುಗೆತ್ತಿ ಕಾಣುವರಿಲ್ಲ. ಈಗ ಮಾಸ್ತಪ್ಪ ನಾಯ್ಕರು ಈಗ 3 ಸರಿಗೆ 4ನೇ ಸರಿಗೆನೇ ಆಯ್ತು ಈಗ ಬಂದವದ್ದು ಇಲ್ಲಿಗೆ. ಇವತ್ತು ನಾವು ಗೊರಟೆ ಭಾಗದಲ್ಲಿ 2 ಸೋಲಾರ್ ಲ್ಯಾಂಪನ್ನು ಉದ್ಘಾಟನೆ ಮಾಡಿದ್ದೇವೆ. ಕಾರಣ ಅಂದರೆ ಕನಿಷ್ಠ 3-4 ಸಾರಿ ನಾವು ಇಲ್ಲಿ ಮೀನುಗಾರರ ಸಮಸ್ಯೆಗೋಸ್ಕರ ಬಂದಿದ್ದೇವೆ ಈ ಭಾಗಕ್ಕೆ, ಗೊರಟೆ ಭಾಗದಲ್ಲಿ. ಅಂದರೆ ಮೇಜರ್ ಅಂತ ಹೇಳಿದ್ರೆ ಒಂದು ರೋಡಿನ ವ್ಯವಸ್ಥೆ, ಕನಿಷ್ಠ 2 ಕಿಲೋಮೀಟರ್ ರೋಡ್. ಸೊ ಆ ರೋಡ್ ಪ್ರಾಬ್ಲಮ್ನಿಂದ ಇಲ್ಲಿ ಮೀನುಗಾರರಿಗೆ ಸಾಕಷ್ಟು ಪ್ರಾಬ್ಲಮ್ ಆಗ್ತಾ ಉಂಟು. ಖರ್ಚು ಮಾಡಿಬಿಟ್ಟು 30,000 ರೂಪಾಯಿ ಖರ್ಚು ಮಾಡಿಬಿಟ್ಟು ದೋಣಿನ ಒಂದು ಸೀಸನ್ದಲ್ಲೇ ಅವರು ಒಂದು ದೋಣಿನ ಸಾಮಾನ್ಯವಾಗಿ ಕಳ್ಕೊತಾರೆ. ಆ ರೀತಿ ಒಂದು ಸಿಚುವೇಶನ್ ಇಲ್ಲಿ ಉಂಟು. ಸೊ ಅದಕ್ಕೋಸ್ಕರ ಆಲ್ರೆಡಿ ಈ ಹಿಂದೆ ಮೀನುಗಾರರ ಸಚಿವರಾದ ಮಾಜಿ ಸಚಿವರು, ಈಗೇನು ಮಾಜಿ ಸಚಿವರಾಗಿದ್ದಾರೆ ಮಂಕಾಳ ವೈದ್ಯರು, ಅವರ ಅವಧಿಯಲ್ಲಿ ಕನಿಷ್ಠ 3 ವರ್ಷದ ಅವಧಿಯಲ್ಲಿ ಸಾಕಷ್ಟು 10-15 ಬಾರಿ ಒಂದು ಮನವಿಯನ್ನು ಕೊಟ್ಟಿರ್ತಾರೆ. ಇಲ್ಲಿಯ ನಾಗರಿಕರು ಇರ್ಬೋದು, ಮೀನುಗಾರರು ಇರ್ಬೋದು, ಮಹಿಳೆಯರು ಇರ್ಬೋದು, ಎಲ್ಲರೂ ಸೇರಿ ಮನವಿಯನ್ನು ಕೊಟ್ಟಿರ್ತಾರೆ. ಬಟ್ ರೋಡ್ ಸ್ಯಾಂಕ್ಷನ್ ಆಗಿದೆ ಅಂಥೇಳಿ ಕನಿಷ್ಠ 3 ವರ್ಷದಿಂದನೂ ಇದೇ ಕಥೆಯನ್ನು ಹೇಳ್ಕೊಂತ ಬಂದಿದ್ದಾರೆ. ಬಟ್ ಸ್ಯಾಂಕ್ಷನ್ ಆದ ರೋಡ್ ಆಗಿದ್ದರೆ ಯಾಕೆ ಇದುವರೆಗೆ ರೋಡ್ ಕೆಲಸನ ಮುಗಿಲ್ಲ ನೋಡಿ. ಇವತ್ತು ಮೀನುಗಾರರಿಗೆ 2 ಕಿಲೋಮೀಟರ್ ರೋಡ್ ಇಲ್ಲ. ಆದರೆ ಕುಕ್ನೀರು ಭಾಗದಲ್ಲಿ ಕನಿಷ್ಠ ಅಂತ ಹೇಳಿದ್ರೆ ಸಂಪೂರ್ಣ ಕುಕ್ನೀರ್ದಿಂದ ನಿಮ್ಮದು ಏನಲ್ಲೊಂದು ಬ್ರಿಡ್ಜ್ ಸೇತುವೆ ನಡೀತಾ ಉಂಟು, ಅಲ್ಲಿಗೆ ಹೋಗ್ಲಿಕ್ಕೆ ಸಂಪೂರ್ಣ ಒಂದು ಫಾರೆಸ್ಟ್ ಲ್ಯಾಂಡನ್ನು ಕೂಡ ಕಡಿತಾ ಇದ್ದಾರೆ. ಯಾಕೋಸ್ಕರ ಕಡ್ದು ಅಷ್ಟೊಂದು ರೋಡ್ ಅಗಲೀಕರಣ ಮಾಡ್ತೀರಿ? ನಿಮ್ಮ ವೈಭವಕ್ಕೋಸ್ಕರ, ನಿಮ್ಮ ಖಾಸಗೀಕರಣಕ್ಕೋಸ್ಕರ ನೀವು ಏನು ಬೇಕಾದ್ರೂ ಮಾಡ್ತೀರಿ. ಬಟ್ ಇಲ್ಲಿಯ ಜನಕ್ಕೋಸ್ಕರ, ಸಾಮಾನ್ಯ ಮೀನುಗಾರರಿಗೋಸ್ಕರ ನೀವು ಒಂದು ನಯಾ ಪೈಸೆ ಕೆಲಸ ಮಾಡ್ತಿಲ್ಲ ಅಂತಂದ್ರೆ ನೀವು ಯಾವ ರೀತಿ ಶಾಸಕರು? ಇಲ್ಲಿ ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡ್ಕೊಳ್ತಿದ್ದೇವೆ. ಇಲ್ಲಿ ಸಾಕಷ್ಟು ಪ್ರಾಬ್ಲಮ್ ಇದೆ ಗೊರಟೆ ಭಾಗದಲ್ಲಿ. ತಾವು ಕೂಡ ದಯವಿಟ್ಟು ಒಂದು ಸಾರಿ ಬಂದು ಇಲ್ಲಿ ಜನರ ಸಮಸ್ಯೆಗೆ ಸ್ಪಂದನೆ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಿದ್ದೇನೆ. ನಮಸ್ತೆ.